ವಿಜಯನಗರದ ಆರ್ಪಿಸಿ ಬಡಾವಣೆಯಲ್ಲಿ ಸ್ನೇಹಜೀವಿಗಳ ವತಿಯಿಂದ ಆಯೋಜಿಸಲಾಗಿದ್ದ 9ನೇ ವರ್ಷದ ಶ್ರೀರಾಮನವಮಿ ಮಹೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿದೆ. ಕಾರ್ಯಕ್ರಮದ ವಿಶೇಷತೆಯೇನೆಂದರೆ ಅಯೋಧ್ಯೆಯಲ್ಲಿರುವ ಬಾಲರಾಮನ ವಿಗ್ರಹದಂತೆ ಪ್ರತಿಷ್ಠಾಪನೆ ಮಾಡಿರುವುದು ಬಹಳ ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ತಂಪು ಪಾನಕ, ನೀರ್ಮಜ್ಜಿಗೆ ಹಾಗೂ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಗಣ್ಯರ ಭೇಟಿ ಕಾರ್ಯಕ್ರಮದಲ್ಲಿ ಹಲವು ಪ್ರಮುಖ ಮುಖಂಡರು ಭಾಗವಹಿಸಿ ರಾಮನ ದರ್ಶನ ಪಡೆದರು. ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಮನವಮಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಸಿವು ನೀಗಿಸುವ ಇಂತಹ ಸಮಾಜಮುಖಿ ಕಾರ್ಯಗಳು ಅಭಿನಂದನೀಯ. ಕಾಂಗ್ರೆಸ್ ಮುಖಂಡರಾದ ನವೀನ್ ಆನಂದ್ ಗಾಯತ್ರಿ ಶಿವಪ್ಪನವರು, ಮುಂದಕ್ಕೆ ಅವರು ಬಂದಿದ್ರು. ಕಾಂಗ್ರೆಸ್ ಮುಖಂಡರಾದ ನವೀನ್ ಆನಂದ್ ಅವರು ಮತ್ತು ಗಾಯತ್ರಿ ಶಿವಪ್ಪನವರು, ಬಿಜೆಪಿ ಮುಖಂಡರಾದ ವೆಂಕಟೇಶ್ನವರು, ಮುನ್ನಸಿಮೂರ್ತಿ ಅವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಸಕ್ರಿಯಗೊಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅನ್ನಪ್ರಸಾದ ಅನ್ನದಾನ ಮತ್ತು ಪಾನಕ ಮುದ್ದೆ ವಿತರಣೆ ಮಾಡ್ತಾ ಇದ್ದೀವಿ. ನೀವು 9 ವರ್ಷದಿಂದಲೂ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಸ್ನೇಹಜೀವಿಗಳ ವತಿಯಿಂದ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ನೇಹಜೀವಿ ವತಿಯಿಂದ 9ನೇ ವರ್ಷದ ಶ್ರೀರಾಮನವಮಿಯನ್ನು ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಆರ್ಪಿಸಿ ಅತ್ಯಗುಪ್ತ ಬಡಾವಣೆಯಲ್ಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ 9ನೇ ವರ್ಷದ ಶ್ರೀರಾಮನವಮಿಯು ಅದ್ದೂರಿಯಾಗಿ ಎಲ್ಲರ ಸ್ನೇಹಜೀವಿ ವತಿಯಿಂದ ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖ್ಯವಾಗಿ ನಮ್ಮ ಶ್ರೀನಾಥ್ ಸರ್ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾ ಅನ್ನ ಪ್ರಸಾದ ಸೇವೆಯು ಆರ್ಪಿಸಿ ವಿಜಯನಗರದಲ್ಲಿರುವ ಎಲ್ಲ ಭಕ್ತಾದಿಗಳು ಬಂದು ಬಾಲರಾಮನ ಪ್ರತಿಷ್ಠಾಪನೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಈ ವರ್ಷ ಇದು ಪ್ರಥಮ ಬಾರಿಗೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ನಮ್ಮ ಬಡಾವಣೆಯಲ್ಲಿರುವ ಭಕ್ತಾದಿಗಳು ತುಂಬಾ ಖುಷಿಯಿಂದ ಬಂದು ಈ ಒಂದು ಶ್ರೀರಾಮನ ಆಶೀರ್ವಾದ ಪಡೆದು ಧನ್ಯರಾಗಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರತಿ ವರ್ಷ ಇದೇ ತರ ನಾವು ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ಎಲ್ಲರಿಗೂ ಆಶೀರ್ವಾದ ಪಡೆದಕ್ಕಾಗಿ ವಿನಂತಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಡಾವಣೆಯ ಅತ್ತಿಬಾಯಿ ಬಡಾವಣೆ ಸೇರಿದ ಆರ್ಪಿಸಿ ಬಡಾವಣೆಯಲ್ಲಿ ಪ್ರತಿ ವರ್ಷ ಸುಮಾರು 9 ವರ್ಷಗಳಿಂದ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲರಿಗೂ ಸಹ ಶ್ರೀರಾಮನ ಹೆಸರಿನಲ್ಲಿ ನೀರ್ಮಜ್ಜಿಗೆ, ಪಾನಕ ಮತ್ತೆ ಅನ್ನ ಪ್ರಸಾದವನ್ನು ಸಹ ನಮ್ಮ ಆರ್ಪಿಸಿ ಬಡಾವಣೆಯ ಸ್ನೇಹಿತರು ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಶ್ರೀರಾಮ ರಾಮನಿದ್ದಂಗೆ ದೇವಸ್ಥಾನ ಕಟ್ಲಿಕ್ಕೆ ಎಷ್ಟೋ ಜನ, ಸಾವಿರಾರು ಜನ ಬಲಿದಾನ ಮಾಡಿದ್ದಾರೆ. ಆ ಶ್ರೀರಾಮನ ಕಟ್ಟಿದ್ದಾರೆ. ಶ್ರೀರಾಮ ದೇವಸ್ಥಾನ ಕಟ್ಟಿದ ಮೇಲೆ ನಮ್ಮ ದೇಶಕ್ಕೆ ಒಂದು ಏಳಿಗೆಯನ್ನ, ಒಂದು ಉತ್ತಮವಾದ ಒಂದು ಭವಿಷ್ಯವನ್ನ ಶ್ರೀರಾಮ ಕೊಟ್ಟಿದ್ದಾನೆ. ಅದರಿಂದ ಶ್ರೀರಾಮನ ಪರವಾಗಿ ನಮ್ಮ ಎಲ್ಲಾ ನಾಡಿನ ಜನತೆಗೆ ಒಳ್ಳೆಯದಾಗ್ಲಿ ಅಂತ ನಾನು ಬಯಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.